ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ತುಂಬಾ ಜನ ಕೇಳ್ತಿದ್ದಿದ್ದು ಏನು ಅಂತ ಅಂದ್ರೆ, KCT ಎಕ್ಸಾಮ್ ಆಯ್ತು. ಸೊ ಇವಾಗ ನನ್ಗೆ ಕಾಲೇಜ್‌ಗಳ್ದು ಕಟ್ ಆಫ್ ನೋಡೋದ್ ಹೆಂಗೆ? ಸೊ ಇದು ಕ್ವೆಶ್ಚನ್ ಇತ್ತು. ಸೊ ಅದನ್ನ ಯಾವ ರೀತಿ ನೋಡೋದು ಅಂತ ನಾವು ನೋಡೋಣ. ಸೊ ಯಾವ್ದೇ ಒಬ್ಬ ಸ್ಟೂಡೆಂಟ್ ಆಗ್ಲಿ ಅವ್ರಿಗೆ ಆದಂತ ಡ್ರೀಮ್ ಕಾಲೇಜಸ್‌ಗಳಂತ ಇರತ್ತೆ. ಸೊ ನಾನ್ ಈ ಕಾಲೇಜ್‌ಗೆ ಹೋಗ್ ಸೇರ್ಕೊಬೇಕು ಅಂತ ಹೇಳ್ಬಿಟ್ಟು ಆ ಕಾಲೇಜ್‌ದು ಕಟ್ ಆಫ್ ಹೆಂಗ್ ನೋಡೋದು ಅಂತ ನಿಮ್ಗೆ ಕ್ವೆಶ್ಚನ್ ಇರತ್ತೆ. ಸೊ ಅದ್ರ ಬಗ್ಗೆ ನಾವ್ ಇವತ್ತು ನೋಡ್ತಾ ಹೋಗೋಣ. ಆಮೇಲೆ ನಿಮಗ್ ಆಲ್ರೆಡಿ ಒಂದು ಅನಲೈಸೇಷನ್ ಅಥವಾ ಅಪ್ರಾಕ್ಸಿಮೇಷನ್ ಒಂದ್ ಐಡಿಯಾ ಅಂತೂ ಸಿಕ್ಕಿರತ್ತೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ಅಲ್ವಾ. ಸೊ ನಿಮಗೆ ಆಲ್ರೆಡಿ ಕಾರ್ಬನ್ ಕಾಪಿ ಆಗಿರ್ಲಿ ಅಥವಾ ಅವರೇ ವೆಬ್ಸೈಟ್ ಅಲ್ಲೂ ಕೂಡ ಅಪ್ಲೋಡ್ ಮಾಡಿರ್ತಾರೆ ನಿಮ್ಮ ಒಂದು OMR ಶೀಟು. ಸೊ ಆಲ್ರೆಡಿ ನಾನು ಹೇಳಿದ್ದೆ. ಸೊ ಅದ್ರಿಂದ ನಿಮಗೆ ಯಾವ್ಯಾವ್ದು ಕೀ ಆನ್ಸರ್ಸ್ ಕಂಪೇರ್ ಮಾಡ್ಕೊಂಡು ಯಾವ್ಯಾವ್ ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಅಪ್ರಾಕ್ಸಿಮೇಟ್ ಆಗಿ ನೀವೇ ಇಷ್ಟು ಮಾರ್ಕ್ಸ್ ಬರ್ಬೋದು ಅಂತಾನು ನಿಮಗ್ ಗೊತ್ತಿರತ್ತೆ. ಆಮೇಲೆ ನಿಮ್ಗೆ ಬೋರ್ಡ್ ಕಡೆಯಿಂದನೂ PCM ಮಾರ್ಕ್ಸ್ ಆಗ್ಲಿ PCB ಆಗ್ಲಿ ನಿಮಗೂ ಅದ್ರದ್ದು ಮಾರ್ಕ್ಸ್ ಎಲ್ಲ ಗೊತ್ತಿರುತ್ತೆ. ಸೊ ಯಾವ ರೀತಿ ಟೋಟಲ್ ಪರ್ಸೆಂಟೇಜು KCTಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಆ ಒಂದು ಪರ್ಸೆಂಟೇಜ್ ಮೇಲೆ ನೋಡಿ ನಿಮ್ಮ ರ್ಯಾಂಕಿಂಗ್‌ಗಳು ಅನೌನ್ಸ್ ಆಗೋದು. ಸೊ ನೀವ್ ಇನ್ನೂ ನೋಡಿಲ್ಲ ಅಂತ ಅಂದ್ರೆ ಹೋಗ್ ನೋಡಿ. ಸೊ ಯಾವ ರೀತಿ ಟೋಟಲ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ. ಸೊ ಅದು ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಆಲ್ಮೋಸ್ಟ್ ನಾನು ಹೇಳ್ದಂಗೆ ಅಲ್ಲಿ ನೋಡಿ, ಇವಾಗ 90% ಮೇಲೆ ನಿಮ್ದಿತ್ತು ಅಂತ ಅಂದ್ರೆ ಆಲ್ಮೋಸ್ಟ್ ಏನಂತೀರಾ 1000 ಒಳಗಡೆ ನಿಮ್ಮ ರ್ಯಾಂಕಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಅದಕ್ಕೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ಕೊಂಡ್ ಬನ್ನಿ. ಆಮೇಲೆ ಇವಾಗ ನಾವ್ ಹೆಂಗೆ ಕಾಲೇಜ್‌ದು ಕಟ್ ಆಫ್ ನೋಡೋದು ಅಂತ ನಾವು ನೋಡ್ತಾ ಹೋಗೋಣ. ಸೊ ನೀವೇನಾದ್ರೂ ನಮ್ ಚಾನೆಲ್‌ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನಮ್ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಮ್ ವಾಟ್ಸ್ಆಪ್ ಚಾನೆಲ್ ಕೂಡ ಇದೆ. ಅಲ್ಲೂ ಹೋಗಿ ಫಾಲೋ ಮಾಡ್ಕೊಳ್ಳಿ. ಓಕೆನಾ? ಸೊ ಇವಾಗ ಬನ್ನಿ ನಾವು ನೋಡ್ತಾ ಹೋಗೋಣ ಯಾವ ರೀತಿ ನಾವು ಏನಂತೀರಾ ಕಟ್ ಆಫ್‌ನ ನೋಡೋದು ಅಂತ. ಸೊ ಇವಾಗ ನಿಮಗೆ ಇಲ್ಲಿ 3 ಡಾಟ್ಸ್ ಕಾಣಿಸ್ತಿದೆ ಅಲ್ವಾ? ಅಥವಾ 3 ಲೈನ್ಸ್ ಇದೆಯಲ್ವಾ? ಆ 3 ಲೈನ್ಸ್‌ನ ಕ್ಲಿಕ್ ಮಾಡಿದಾಗ ಸೊ ಹಿಂದಿನ ವರ್ಷದ ವಿವರಗಳು ಅಂತ ಇರತ್ತೆ. ಆ ಹಿಂದಿನ ವರ್ಷದ ವಿವರಗಳು ಅಂತ ಕ್ಲಿಕ್ ಮಾಡಿದಾಗ ಸೊ ನಮಿಗೇನ್ ಬೇಕಾಗಿರೋದು CET ರಿಲೇಟೆಡ್. ಸೊ ಹಿಂದಿನ ವರ್ಷದಲ್ಲಿ ಏನೇನಾಗಿತ್ತೋ ಅದ್ರ ಅಪ್ಡೇಟ್ ಎಲ್ಲ ಇಲ್ಲಿರತ್ತೆ. ಓಕೆನಾ? ಸೊ ನಮಗ್ ಬೇಕಾಗಿರೋದೇನು CETದು. ಸೊ CET 2025 ಬಗ್ಗೆ ನೋಡೋಣ. ಸೊ ಇಲ್ಲಿ ಇದನ್ನ ಓಪನ್ ಮಾಡಿದಾಗ ನಿಮ್ಗೆ ತುಂಬಾ ನೋಟಿಫಿಕೇಶನ್ಸ್ ಇರುತ್ತೆ. ಸೊ ಇದ್ರಲ್ಲಿ ನಾವು ಹುಡುಕ್ಬೇಕು. ಲೈಕ್ ಮೊದಲನೇ ಸುತ್ತಿ ಅಂದ್ರೆ ಫಸ್ಟ್ ರೌಂಡು ಸೀಟ್ ಮೆಟ್ರಿಕ್ಸ್ ಆಗ್ಲಿ, ಸೆಕೆಂಡ್ ರೌಂಡ್ ಸೀಟ್ ಮೆಟ್ರಿಕ್ಸ್ ಆಗ್ಲಿ, ಥರ್ಡ್ ರೌಂಡ್ ಸೀಟ್ ಮೆಟ್ರಿಕ್ಸ್ ಆಗ್ಲಿ, ಪ್ರತಿ ಒಂದು ಇಲ್ಲಿ ಅವೈಲಬಲ್ ಇರುತ್ತೆ. ಓಕೆನಾ? ಸೊ ಯಾವ ರೀತಿ ನೋಡ್ಬೋದು ಅಂತ ನಾನು ಹೇಳ್ತೀನಿ. ಮತ್ತೆ ಆಲ್ಮೋಸ್ಟ್ ನಾನು ಎಲ್ರಿಗೂ ಹೇಳೋದಿಷ್ಟೇ, ಸೆಕೆಂಡ್ ರೌಂಡ್ ಸೀಟ್ ಮೆಟ್ರಿಕ್ಸ್ ಇದೆಯಲ್ಲ ಅದನ್ನ ರೆಫರ್ ಮಾಡಿ. ಓಕೆನಾ? ಯಾಕೆ ಸೆಕೆಂಡ್ ರೌಂಡ್ ಅಂತ ಅಂದ್ರೆ, ಇವಾಗ ನಿಮಗೆ ನಿಮ್ ಡ್ರೀಮ್ ಕಾಲೇಜ್‌ದು ಏನೋ ಒಂದು ರ್ಯಾಂಕಿಂಗ್ ಇರುತ್ತೆ. ಲೈಕ್ 5,000 to 6,000 ಅಂತ ಅನ್ಕೊಳ್ಳಿ. ಸೊ ನಿಮ್ಮ ರ್ಯಾಂಕಿಂಗು ಲೈಕ್ 6,200 ಈ ತರ ರೇಂಜ್ ಅಲ್ಲಿ ಬಂದಿರುತ್ತೆ. ಸೊ ಅಕಸ್ಮಾತ್ ನೀವು ಫಸ್ಟ್ ರೌಂಡ್ ರೆಫರ್ ಮಾಡಿದಾಗ ಸೊ ನಿಮಗೆ ಲೈಕ್ ಡಿಮೋಟಿವೇಟ್ ಆಗೋಗ್ಬಿಡ್ತೀರಾ. ಸೊ ನನ್ಗೆ ಈ ಕಾಲೇಜ್ ಸಿಗುತ್ತೋ ಸಿಗಲ್ವೋ, ತುಂಬಾ ಅಂದ್ರೆ 100 to 200 ಇದ್ರಲ್ಲಿದೆ ಅಂದ್ರೆ ಡಿಫರೆನ್ಸ್ ಅಲ್ಲಿ ಇದೆ ಅಂತ. ಇನ್ ಕೇಸ್ ನೀವು ಸೆಕೆಂಡ್ ರೌಂಡ್ ನೋಡ್ಕೊಂಡ್ರೆ ಸೊ ಈ ಸೆಕೆಂಡ್ ರೌಂಡ್ ಇಂದ ನಿಮಗೆ ಒಂದು ಥರ್ಡ್ ರೌಂಡ್ ವೇಟ್ ಮಾಡ್ಬೋದಾ, ಅಥವಾ ಸೆಕೆಂಡ್ ರೌಂಡ್ ಅಲ್ಲಿ ಎಷ್ಟೋ ಜನಕ್ಕೆ ಆ ಒಂದು ರ್ಯಾಂಕಿಂಗ್ ಅಲ್ಲಿ ಸಿಕ್ಕಿರತ್ತೆ. ಓಕೆನಾ? ಸೊ ಆ ತರ ನಿಮಗೆ ಒಂದು ಅನಲೈಸೇಷನ್ಸ್ ಬರುತ್ತೆ. ಓಕೆ. ಸೊ ಇವಾಗ ಹೆಂಗೆ ಚೆಕ್ ಮಾಡೋದು ಅಂತಂದ್ರೆ, ಇಲ್ಲಿ ತುಂಬಾ ನೋಟಿಫಿಕೇಶನ್ಸ್ ಗಳಿರುತ್ತೆ. ಅದ್ರಲ್ಲಿ ನಾವು ಎರಡನೇ ಸುತ್ತಿನ ತಾತ್ಕಾಲಿಕ ಏನಂತೀರಾ ಕಟ್ ಆಫ್ ನೋಡ್ಬೋದು. ಸೊ ಇಲ್ಲಿ ನಮಗೆ ಎಲ್ಲಾ ಕೋರ್ಸ್‌ದು ಇಂಜಿನಿಯರಿಂಗ್ ಆಗ್ಲಿ, BSc ನರ್ಸಿಂಗ್ ಆಗ್ಲಿ, ಅಥವಾ ನಾನ್ HK ಇಂಜಿನಿಯರಿಂಗ್, ಸೊ ಎಲ್ಲಾದ್ರದ್ದು ನೋಡ್ಬೋದು. ಸೊ ಇವಾಗ ತುಂಬಾ ಜನ ಇಂಜಿನಿಯರಿಂಗ್ ಅಂತ ಇರೋದ್ರಿಂದ ಸೊ ಇಂಜಿನಿಯರಿಂಗ್‌ದು ನಾವು ನೋಡೋಣ ಹೆಂಗೆ ಯಾವ ತರ ಇರತ್ತೆ ಅಂತ. ಇವಾಗ ಎಕ್ಸಾಂಪಲ್ಲು. ಸೊ ಇವಾಗ ಯಾವ್ದಾದ್ರು ಒಂದು ಕಾಲೇಜ್ ತಗೊಳ್ತೀನಿ. ಸೊ ಇವಾಗ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಆಫ್ ಇಂಜಿನಿಯರಿಂಗ್ಗೆ ತಗೊಳ್ತೀನಿ. ಸೊ ಇವಾಗ ಇಲ್ಲಿ ಜನರಲ್ ಮೆರಿಟ್. ಓಕೆನಾ? ಜನರಲ್ ಮೆರಿಟ್ ಇವಾಗ 6089. ಸೊ ಇದು ಬಂದು ಆ ಕಾಲೇಜ್‌ದು ಕಟ್ ಆಫ್ ಆಗಿರತ್ತೆ. ಓಕೆನಾ? ಸೊ ನೀವೇನಾದ್ರೂ SC ST ಆಗಿದ್ರೆ ಸೊ ಇಲ್ಲಿ ಒಂದು 26 27 ಸೊ ಈ ತರ ನಿಮ್ಮ ರ್ಯಾಂಕಿಂಗ್ ಬಂದ್ರು ಕೂಡ ಈ ಒಂದು ಕಾಲೇಜಲ್ಲಿ ಸೀಟ್ ಸಿಗೋಂತ ಹೈ ಚಾನ್ಸಸ್ ಅಲ್ಲ, ಸೀಟ್ ಸಿಗೋಂತ ಚಾನ್ಸಸ್ ಇದೆ. ಓಕೆನಾ? ಸೊ ಅದೇ ರೀತಿ ಎಲ್ಲಾ ಕೋರ್ಸ್‌ಗಳಿಗೂ ಕೂಡ ನೀವು ನೋಡ್ಬೋದು. ಸೊ ಕಟ್ ಆಫ್‌ಗಳನ್ನ ನೋಡ್ತಾ ಹೋಗ್ಬೋದು. ಓಕೆನಾ? ಈ ತರ ಯಾವ್ದು ವಿಶ್ವೇಶ್ವರಯ್ಯ, ಆಮೇಲೆ KSJT ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದೇ ರೀತಿ ನಿಮ್ಮ ಕಾಲೇಜ್‌ಗಳ್ದು ನಿಮ್ಗೆ ಕೋಡ್ಸ್ ಗೊತ್ತಿದ್ರೆ ಸಾಕು. ಸೊ ಪ್ರತಿಯೊಂದು ಕಾಲೇಜ್‌ಗೂ ಕೂಡ ಕೋಡ್ ಇರುತ್ತೆ. ಓಕೆನಾ? ಇವಾಗ E001 ಅಂತ. ಸೊ ಅದೇ ತರ ಪ್ರತಿಯೊಂದು ಕಾಲೇಜ್‌ಗೂ ಕೋಡ್ ಇರುತ್ತೆ. ಸೊ ನಿಮ್ಗೆ ಆ ಕೋಡ್ ಗೊತ್ತಾದ್ರೆ ಸಾಕು, ಆರಾಮಾಗಿ ನೀವೇ ಏನ್ ಮಾಡ್ಬೋದು, ಅಲ್ಲಿ ಹೋಗಿ ಕೋಡ್ ಪ್ರಕಾರ ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು. ನನಗೆ ಆ ಕಾಲೇಜಲ್ಲಿ ಸೀಟ್ ಸಿಗತ್ತಾ? ಇಲ್ವಾ? ಹೆಂಗೆ ಅಂತ.
ಓಕೆನಾ? ಸೊ ಈ ರೀತಿ ನಿಮ್ಮ ಕಟ್ ಆಫ್‌ಗಳನ್ನ ನೀವು ನೋಡ್ಕೊಂಬೋದು. ಆಮೇಲೆ ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲೆ ನಮ್ಮ ವಾಟ್ಸ್ಯಾಪ್ ಚಾನಲ್ ಕೂಡ ಇದೆ. ಹೋಗಿ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಚಾನಲ್‌ಗೆ ನೀವೇನಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್.